ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು. ನಮ್ಮ ಡ್ರೀಮ್ ಹೌಸ್. ಸೊ ನಮ್ಮ ಹೊಸ ಮನೆ ಗೃಹ ಪ್ರವೇಶ ಇವತ್ತು. ನಾವು ಗ್ರ್ಯಾಂಡಾಗಂತೂ ಏನೂ ಮಾಡೋಕ್ಕೋಗಲಿಲ್ಲ ಫ್ರೆಂಡ್ಸ್. ಸುಮ್ಮನೆ ಸಿಂಪಲ್ಲಾಗಿ ಪೂಜೆ ಮಾಡಿ ಮನೆವರೆಗೂ ಅಷ್ಟೇ ಮಾಡ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಜನ ಬೇಕಾದವ್ರನ್ನ ಮಾತ್ರ ಅರಿಶಿನ ಕುಂಕುಮಕ್ಕೆ ಕರೆದಿದ್ವಿ ಅಷ್ಟೇ. ಸೊ ಊರಿಂದ ನಮ್ಮ ದೊಡ್ಡತ್ತೆ ಫ್ಯಾಮ್ಲಿಯವರು, ನಮ್ಮ ಅತ್ತಿಗೆ ಫ್ಯಾಮ್ಲಿಯವರು ಮಾತ್ರ ಬಂದಿದ್ದರು. ಸೊ ಇವರು ಮಕ್ಕಳೆಲ್ಲನೂ ಆಲ್ರೆಡಿ ಫೋಟೋಸ್ಗೆ ಪೋಸಸ್ನ ಕೊಡ್ತಾಯಿದ್ರು. ಮನೆ ಹತ್ರ ಬಂದ ತಕ್ಷಣ ಇನ್ನೂ ಒಳಗಡೆಗೂ ಹೋಗಲಿಲ್ಲ. ಇದು ಬೆಳಗಿನ ಜಾವ 4 ಗಂಟೆ ರಾತ್ರಿ. ಸೊ 4ರಿಂದ 5 ಪೂಜೆ ಆಗಬೇಕು ಅಂತ ಹೇಳಿದರು ಪೂಜಾರರು. ಸೊ ಹಾಗಾಗಿ ಹಿಂದಿನ ದಿನ ರಾತ್ರಿಯೇ ಎಲ್ಲನೂ ಕಷ್ಟಪಟ್ಟು ಎಲ್ಲ ರೆಡಿ ಎಲ್ಲ ಮಾಡಿದ್ರು. ಅದು ದಿಢೀರಂತ ಸಡನ್ನಾಗಿ ಪ್ಲ್ಯಾನ್ ಆಗಿರೋದು. ಹಾಗಾಗಿ ಎಲ್ಲ ಆದಷ್ಟು ಸ್ವಲ್ಪ ಸಿಂಪಲ್ಲಾಗಿಯೇ ಮುಗಿಸ್ತಾ ಇದ್ದೀವಿ. ಇನ್ನು ನಾವೆಲ್ಲನೂ ರೆಡಿ ಆಗಿಬಿಟ್ಟು ಹಳೆ ಮನೆಯಿಂದ ಹೊಸ ಮನೆಗಂತೂ ಬಂದ್ವಿ. ಇನ್ನು ಪೂಜಾರರು ಬರಲಿಲ್ಲ. ಮಕ್ಕಳೆಲ್ಲನೂ ತುಂಬ ಆಟ ಆಡ್ತಾಯಿದ್ರು. ನನ್ನ ಮಗ ಅವಾಗ ತಾನೇ ಎದ್ದಿದ್ದ. ಸೊ ಅವನಿನ್ನೂ ಫ್ರೆಶ್ ಮಾಡಲಿಲ್ಲ, ಏನೂ ಇಲ್ಲ. ಹಾಗೆ ಎತ್ಕೊಂಡು ಎಲ್ಲ ನೋಡಿಕೊಂಡು ಮಾಡ್ತಾಯಿದ್ವಿ. ಸೊ ಅವನಿಗೂ ಬೇರೆ ಹುಷಾರಿಲ್ಲ. ದೊಡ್ಡವನಿಗೆ ಚಿಕ್ಕವನಿಗೆ ಇಬ್ಬರಿಗೂ ಜ್ವರ ಬಂದಿತ್ತು ಹಿಂದಿನ ದಿನ ಸಂಜೆ. ಹಾಗಾಗಿ ಇಬ್ಬರನ್ನೂ ಸುಧಾರಿಸೋದು ಸ್ವಲ್ಪ ಕಷ್ಟ ಅಂತಲೇ ಅನ್ನಿಸ್ತು. ಹಾಗಂತ ಹಾಗೆ ಇರೋದಕ್ಕಾಗೋದಿಲ್ಲ. ಸೊ ನನ್ನ ಮಗ ದೊಡ್ಡವನಿಗೆ ಚಿನ್ನುಗಂತೂ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿ ಹೊಸ ಡ್ರೆಸ್ ಎಲ್ಲನೂ ಹಾಕಿದೆ. ಬಟ್ ಸನಿಗೆ ಆಗಲಿಲ್ಲ. ಅಷ್ಟರಲ್ಲಿ ಅಳ್ತಾ ಇದ್ದ ಅಂತ ನಮ್ಮ ದೊಡ್ಡತ್ತೆ ಮಲಗ್ಸೋಕ್ಕಂತೂ ಕರ್ಕೊಂಡೋದ್ರು ಅಲ್ಲಿ ಮನೆ ಹತ್ರ. ಇಲ್ಲಿ ದೇವ್ರ ಫೋಟೋ ಬೇಕು ರೆಡಿ ಮಾಡೋಕ್ಕೆ ಅಂದಿದ್ದಕ್ಕೆ ನಾನು ಮತ್ತು ನಮ್ಮ ಯಜಮಾನ್ರು ತಗೊಂಡು ಬಂದ್ವಿ. ಇದು ಬಂದು ಪೂಜಾರರು ಇವು ಇರ್ತಾವಲ್ವ, ಏನಂತಾರೆ, ಸಡನ್ನಾಗಿ ನೆನಪಾಗೋದಿಲ್ಲ. ಇದು ಅಕ್ಕಿ ಕಾಳುಗಳು ಎಲ್ಲನೂ ಇಕ್ಬಿಟ್ಟು ನವಧಾನ್ಯಗಳನ್ನೆಲ್ಲನೂ ರೆಡಿ ಮಾಡಿದ್ದಾರೆ. ಅಷ್ಟರಲ್ಲಿ ಹಸುನ ಕರ್ಕೊಂಬಂದು ಅದಕ್ಕೆ ಹೂವು, ಅರಿಶಿನ ಕುಂಕುಮ ಎಲ್ಲ ಇಕ್ಬಿಟ್ಟು ಪೂಜೆ ಎಲ್ಲನೂ ಮಾಡ್ತಾಯಿದ್ದಾರೆ ಅತ್ತೆ ಮತ್ತು ಮಾವ. ಸೊ ಮನೆಯಲ್ಲಿ ದೊಡ್ಡವರು ಆಗಿರೋದ್ರಿಂದ ಅತ್ತೆ ಮಾವನೇ ಪೂಜೆಗೆ ಕುತ್ಕೊಬೇಕಲ್ವ. ಹಾಗಾಗಿ ಅವ್ರನ್ನೇ ಪೂಜೆಗೆ ಅಂತೂ ಕೂರಿಸ್ಬಿಟ್ಟು ಎಲ್ಲನೂ ಅವ್ರ ಕೈಯಿಂದನೇ ಮಾಡಿಸ್ತಾ ಇದ್ವಿ. ನಮಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಸೊ ನನ್ನ ಮಗ ಇದ್ದಿದ್ದರೆ ನನಗೆ ಇದೆಲ್ಲನೂ ಸ್ವಲ್ಪ ಕಷ್ಟ ಆಗೋದು. ಆ್ಯಕ್ಚುಲಿ ಇದೆಲ್ಲನೂ ನಾನು ನೋಡೋಕ್ಕಾಗಲಿಲ್ಲ ಹತ್ರದಲ್ಲಿ. ಅವನು ಅಳ್ತಾ ಇದ್ದ. ಆಮೇಲೆ ಅವನ್ನ ಕಳಿಸಿದ್ದು. ಇದೆಲ್ಲನೂ ಪಾಪ ನಮ್ಮ ಫ್ರೆಂಡ್ ಇದ್ದಾಳೆ ಉಷಾ ಅಂತ, ನಮ್ಮ ಸಿಸ್ಟರ್ ಆ್ಯಂಡ್ ನಮ್ಮ ಯಜಮಾನ್ರು ಅವರೇ ನೋಡಿಕೊಂಡು ಕ್ಯಾಪ್ಚರ್ ಮಾಡಿಕೊಟ್ಟಿರೋದು. ಸೊ ನಿಮ್ಮ ಜೊತೇಲಿ ನಾನು ಇದನ್ನು ವೀಡಿಯೋದಲ್ಲಿ ನೋಡೋ ಹಾಗಾಯಿತು. ಮಕ್ಕಳಿದ್ರೆ ಹಾಗೆ ಅಲ್ವಾ. ಸೊ ಒಂದು ಸ್ವಲ್ಪ ನೋಡೋಕ್ಕಂತೂ ಕೆಲವೊಂದು ಮಿಸ್ ಆಗ್ತಾ ಇರ್ತೀವಿ. ಬಟ್ ಆದಷ್ಟು ಪೂಜೆಗೆ ಅಟೆಂಡ್ ಆಗಿದ್ದೆ ನಾನು, ಅದೇ ಸ್ವಲ್ಪ ಸಂತೋಷ. ಇನ್ನು ಆರತಿ ಎಲ್ಲನೂ ಬೆಳಗ್ಬಿಟ್ಟು ಚಪ್ಪರಕ್ಕೆ ಎಲ್ಲನೂ ಹತ್ತಿರ ಇತ್ತು ಮಾಡಿಸಿದ್ರು. ಪೂಜೆ ಎಲ್ಲನೂ ನಿಧಾನವಾಗಾದ್ರೂ ತುಂಬ ಚೆನ್ನಾಗಾಯಿತು. ಇನ್ನು ಹಸುನ ಮನೆ ಒಳಗಡೆಗೆ ಕರ್ಕೊಂಬಂದು ಎಲ್ಲ ಮಾಡ್ತಾಯಿದ್ರು ಪೂಜೆ ಎಲ್ಲನೂ. ಏನೇನು ಮಾಡಬೇಕೋ ಶಾಸ್ತ್ರ ಎಲ್ಲ ಹಾಗೆ ಮಾಡ್ತಾಯಿದ್ರು. ಇಲ್ಲಿ ಏನಪ್ಪ ಅಂತಂದರೆ ಟೈಲ್ಸ್ ಆಗಿರೋದ್ರಿಂದ ಹಸು ಜಾರುತ್ತೆ ಅಂತ ತಾರ್ಪಲ್ ಹಾಕಿದ್ವಿ. ಬಟ್ ಅದೂ ಜಾರಿಕೆ ಆಗಿರುತ್ತೆ, ಹಸುಗೆ ಬಿದ್ದರೆ ಮತ್ತೆ ಕಷ್ಟ ಅಂದ್ಬಿಟ್ಟು ಮತ್ತೆ ಚಾಪೆನ ಹಾಕಿದ್ವಿ. ಸೊ ಕೆಳಗಡೆ ಮನೆ, ಮೇಲೆಗಡೆ ಮನೆ, ಇದು 2 ಫ್ಲೋರ್ ಇರೋದು. ಇದು ಗ್ರೌಂಡ್ ಫ್ಲೋರ್ ಮನೆಗೆ ಕರ್ಕೊಂಬಂದಿರೋದು ಹಸುನ. ಇಲ್ಲಿ ಮೇಲೆಗಡೆ ಮೆಟ್ಲು ಹತ್ಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಳಗಡೆ ಮನೇಲೇ ಕರ್ಕೊಂಬಂದು ಒಳಗಡೆಗೆ ಪೂಜೆ ಎಲ್ಲನೂ ಮಾಡ್ತಾಯಿದ್ರು. ಹಸು ಸಗಣಿ ಹಾಕಿದ್ರೆ ಮನೆಯಲ್ಲಿ ಬಂದಾಗ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಮಗೂ ಅದೇ ರೀತಿ ಆಯಿತು. ಅದಕ್ಕೇನು ಇನ್ನೂ ಸ್ವಲ್ಪ ಖುಷಿ ಆಯಿತು. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ನಮಗೆ ಯಾವುದೇ ಅಡ್ಡಿ ಆಟಂಕ ಇಲ್ದಿರ ತುಂಬ ಚೆನ್ನಾಗಾಯಿತು. ಇಲ್ಲಿ ಅತ್ತೆ ಹಸುಗೆ ಅಕ್ಕಿ ಮತ್ತು ಬೆಲ್ಲ ಇದೆಲ್ಲನೂ ಸ್ವಲ್ಪ ತಿನ್ನಿಸ್ತಾ ಇದ್ದಾರೆ. ಸೊ ಇದೆಲ್ಲನೂ ಮುಗಿದ್ಮೇಲೆ ಈಗ ಪೂಜೆ ಕಡೆಗೆ ಹೋಗಬೇಕು. ಇಲ್ಲಿ ಪೂಜೆ ಅಂತೂ ಮಾಡಿಸ್ತಾ ಇದ್ದಾರೆ. ಅತ್ತೆ ಮಾವ ಪೂಜೆ ಕೂತ್ಕೊಂಡು ಇನ್ನೆಲ್ಲನೂ ನಾವು ಈ ಕಡೆ ಮಕ್ಕಳನ್ನೆಲ್ಲ ಹಾಕ್ಕೊಂಡು ಕೂತ್ಕೊಂಡಿದ್ವಿ. ಸೊ ಇದು ಹೊಸದಾಗಿ ಮಾಡ್ತಾ ಇರೋದ್ರಿಂದ ಫಸ್ಟ್ ಟೈಮು, ಹೇಗೆ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ಎಲ್ಲ ಸ್ವಲ್ಪ ಇಂಟ್ರೆಸ್ಟಾಗಿ ನೋಡಿಕೊಂಡು ಮಾಡ್ತಾಯಿದ್ವಿ. ಮಕ್ಕಳೆಲ್ಲನೂ ಬೆಳಗಿನ ಜಾವ ಎದ್ದರು, ನಿದ್ದೆ ಬರ್ದಿರ ಇನ್ನೂ ಕೂತ್ಕೊಂಡು ನೋಡ್ತಾ ಇದ್ದಾರೆ ಪೂಜೆ ಕಡೆ. ಸ್ವಲ್ಪ ಹೊತ್ತಾದಮೇಲೆ ಪಾಪ ಅವರೂ ನಿದ್ದೆ ಮಾಡಿಬಿಟ್ರು. ಇದೆಲ್ಲ ಶಾಸ್ತ್ರೋತ್ರವಾಗಿ ನಿಧಾನವಾಗಿ ಒಂದೊಂದು ಹೇಗೆ ಮಾಡಬೇಕು ಏನು ಅಂತೆಲ್ಲನೂ ಹೇಳ್ಕೊಡ್ತಾ ಮಾಡ್ಕೊಂಬಂದರು ಪೂಜೆ ಅರ್ಚಕರು. ಸೊ ತುಂಬ ಚೆನ್ನಾಗಂತೂ ನಡೆಸ್ಕೊಟ್ರು. ಸೊ ಇದೆಲ್ಲನೂ
ಪೂಜೆ ಎಲ್ಲ ಆಗ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ನಾವು ಪ್ರಸಾದಕ್ಕೆ ಅದು ಇದು ಅಂತೆಲ್ಲನೂ ರೆಡಿ ಮಾಡಿಕೊಂಡು ನೋಡ್ತಾ ಇದ್ವಿ. ಇಲ್ಲಿ ದೇವ್ರ ಮನೆಯಲ್ಲಿ ಇದು 3 ದಿನ ಹಾಗೆ ದೀಪ ಬೆಳಗ್ತಾ ಇರಬೇಕು ಅಂತ ಹೇಳಿದರು. ಬೆಳಗ್ಗೆ ಸಂಜೆ ದೀಪ ಹಚ್ತಾ ಇರಬೇಕು, ಹಾಗೆ ಇರಲಿ 3 ದಿನ ಆದಮೇಲೆ ಬೇಕಾದರೆ ನಾವು ಚೇಂಜ್ ಮಾಡ್ಕೋಬೋದು ನಮಗೆ ತಕ್ಕಂಗೆ ಅಂತ ಹೇಳಿದ್ರು. ಈ ಕಳಶ ಇದೆಲ್ಲನೂ ಅರ್ಚಕರೇ ರೆಡಿ ಮಾಡಿದ್ರು. ದೇವ್ರ ಫೋಟೋಗೆ ಇದೆಲ್ಲ ಕೂಡ ಅವರೇ ರೆಡಿ ಮಾಡಿದ್ರು ಇಲ್ಲೇ ಬಂದು. ಸೊ ಏನೇನು ಬೇಕು ಅಂತ ಹೇಳಿದ್ದಕ್ಕೆ ಹಾಗೆ ಮಾಡಿದ್ರು. ಇದು ಬರೀ ಗಣೇಶ ಪೂಜೆ ಮಾಡಿಸ್ತಿದ್ವಿ, ನಾವು ಹೋಮ ಮಾಡಿಸಿಲ್ಲ. ನಮಗೆ ಆ್ಯಕ್ಚುಲಿ ಟೈಮ್ ಸಾಕಾಗಲಿರಲಿಲ್ಲ ಫ್ರೆಂಡ್ಸ್ ಅರೇಂಜ್ಮೆಂಟ್ಸ್ ಮಾಡಿಸೋದಕ್ಕೆ. ಹಿಂದಿನ ದಿನ ಸಂಜೆ 6 ಗಂಟೆ ಮೇಲೆ ಫಿಕ್ಸ್ ಆಗಿತ್ತು. 6 ಗಂಟೆಯಿಂದ ಎಲ್ಲ ರೆಡಿ ಮಾಡಿಕೊಂಡು ಮಿಡ್ ನೈಟ್ ಎಲ್ಲನೂ ಮಾಡ್ತಾಯಿದ್ರು. ಪಾಪ ನಮ್ಮ ರಿಲೇಟಿವ್ಸ್ ಬಂದಿದ್ರಲ್ಲ ಅವ್ರು ಎಲ್ಲನೂ ತುಂಬಾ ಹೆಲ್ಪ್ ಮಾಡಿದ್ರು. ಯಾಕಂದರೆ ಮಗುನ ಹಾಕ್ಕೊಂಡು ನಾನು ಮಾಡೋಕ್ಕಾಗಲ್ಲ. ಆ್ಯಂಡ್ ಅತ್ತೆ ಇವರು ಎಲ್ಲನೂ ಹೊರಗಡೆ ಹೋಗ್ತಾ ಇರಬೇಕಾಗತ್ತೆ. ಸೊ ಅವ್ರದ್ದಲ್ಲೂ ಆಗೋದಿಲ್ಲ ಜಾಸ್ತಿ. ಹಾಗಾಗಿ ಬಂದಿದ್ದ ರಿಲೇಟಿವ್ಸೇ ಆಲ್ಮೋಸ್ಟ್ ಎಲ್ಲನೂ ಹೆಲ್ಪ್ ಮಾಡಿದ್ರು ನಮಗೆ. ಇಲ್ಲಂತೂ ಪೂಜೆ ಎಲ್ಲನೂ ಮುಗಿತಾ ಬರ್ತಾ ಇರಬೇಕಾದ್ರೇ ನಾವು ಪ್ರಸಾದಕ್ಕೆ ರಸವಳಿ ಮಾಡಬೇಕು, ಪಂಚಾಮೃತ ಮಾಡಬೇಕು ಅಂದ್ಬಿಟ್ಟು ನಮ್ಮ ಆಂಟಿ ಮತ್ತು ನಮ್ಮ ಮುನ್ರತ್ನ ಆಂಟಿ ಮತ್ತು ಲಕ್ಷ್ಮಿ ಆಂಟಿ ಪೂಜೆಯಲ್ಲಿ ಕೂತ್ಕೊಂಡಿದ್ರು. ನಮ್ಮ ಮುನ್ರತ್ನ ಆಂಟಿ ನಾನು ಎಲ್ಲ ಸ್ವಲ್ಪ ಬಾಳೆಹಣ್ಣು ಎಲ್ಲನೂ ಫ್ರೂಟ್ಸು, ಡ್ರೈ ಫ್ರೂಟ್ಸು, ದ್ರಾಕ್ಷಿ ಗೋಡಂಬಿ ಮತ್ತು ಬಾಳೆಹಣ್ಣು, ಆ್ಯಪಲ್ ಇದೆಲ್ಲ ಕೂಡ ಪಂಚಾಮೃತಕ್ಕೆ ಕಟ್ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ವಿ ನಿಧಾನಕ್ಕೆ. ಇಲ್ಲಿ ನಿಮಗೆ ನೋಡ್ತಿರ್ಬೋದು ಮಕ್ಕಳು ಆಲ್ರೆಡಿ ಇಬ್ಬರು ಮಲಗಿಬಿಟ್ಟಿದ್ದಾರೆ. ಬಟ್ ನಮ್ಮವನಂತೂ ಫೋನ್ ಹಿಡ್ಕೊಂಡು ಕೂತಿದ್ದಾನೆ. ಅವ್ನು ಯಾರಿಗೆ ನಿದ್ದೆ ಬಂದರೂ ಅವ್ನಿಗೆ ನಿದ್ದೆ ಬರೋಲ್ಲ. ಪಾಪ ಹಿಂದಿನ ದಿನ ಕಾಲು ನೋವು ಜ್ವರ ಅಂತ ಒದ್ದಾಡ್ತಾ ಇದ್ದ. ಮಲಗು ಅಂದರೆ ಮಲಗಲಿಲ್ಲ. ಚಿಕ್ಕವನ್ನ ಆಲ್ರೆಡಿ ನಮ್ಮ ದೊಡ್ಡತ್ತೆ ಕರ್ಕೊಂಡೋಗಿ ಮನೇಲಿ ಮಲಗಿಸ್ಬಿಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಏನಾದರೂ ಹೆಲ್ಪ್ ಮಾಡೋಕ್ಕಾಯ್ತು ನನಗೂ. ಅವ್ನು ಇದ್ದಿದ್ದಿದ್ರೆ ಆಗ್ತಾನೇ ಇರಲಿಲ್ಲ. ಸೊ ಇಲ್ಲಿ ಮಹಾಮಂಗಳಾರತಿ ಅಂತೂ ಆಗ್ತಾಯಿದೆ. ಸೊ ಇದಾದಮೇಲೆ ಹಾಲು ಉಗ್ಸೋ ಕಾರ್ಯಕ್ರಮ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ನಾನಂತೂ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಾ ಇರ್ಬೋದು ಫ್ರೆಂಡ್ಸ್. ಯಾಕಂದರೆ ಮನೆ ಶಿಫ್ಟಿಂಗ್ ಅಂದರೆ ಸಾಮಾನ್ಯವಾಗಿ ತುಂಬ ಲೇಟ್ ಆಗುತ್ತಲ್ವ. ಇದು ಇವತ್ತು ಭಾನುವಾರ, ಆ್ಯಕ್ಚುಲಿ ಭಾನುವಾರ ಬೆಳಗ್ಗೆ. ಬಟ್ ನಾವು ಅವತ್ತೇ ಶಿಫ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಆಗಿದ್ವಿ. ನಮಗೆ ಹೆಚ್ಚು ಟೈಮ್ ಕೂಡ ಇರಲಿಲ್ಲ, ಆದಷ್ಟು ಬೇಗನೂ ಶಿಫ್ಟ್ ಆಗಬೇಕಿತ್ತು. ಸೊ ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಸೇರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಇನ್ನು ಇಲ್ಲಿ ಬಂದು ಹಾಲು ಉಗ್ಸೋಕ್ಕೆ ಹೇಗೆ ಮಾಡಬೇಕು ಏನು ಅಂತೆಲ್ಲ ಕೂಡ ಇಟ್ಟಿಗೆ ಕಲ್ಲೆಲ್ಲ ಇಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಹೂವು ಎಲ್ಲ ಇಟ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಎಲ್ಲ ಅರ್ಚಕರು ಹೇಳ್ದಂಗೆ ಮಾಡಿಬಿಟ್ಟು ಉಗ್ಸ್ತಾ ಇದ್ದಾರೆ ಅತ್ತೆ. ಬೆಂಕಿ ಎಲ್ಲನೂ ಇಟ್ಬಿಟ್ಟು. ಸೊ ಇದು ಹಾಲು ಉಗ್ಸೋವಾಗನೂ ಏನೇನೋ ಶಾಸ್ತ್ರಗಳೆಲ್ಲ ಮಂತ್ರಗಳು ಇದೆಲ್ಲ ಕೂಡ ಒಂದು ಸ್ವಲ್ಪ ಹೇಳ್ತಾಯಿದ್ರು. ಎಲ್ಲ ನೋಡಿಕೊಂಡು ಮಾಡ್ತಾಯಿದ್ವಿ. ಎಲ್ಲರೂ ನಿಂತ್ಕೊಂಡು ಅದು ಯಾವಾಗ ಆಗತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಅಂದರೆ ನಾರ್ಮಲಾಗಿ ಮನೇಲಿ ಹಾಲಿಗೆ ಇಲ್ಲ ಟೀ ಕಾಫಿಗೆ ಇಟ್ಟಾಗ ಬೇರೆ ಅದು ಎಷ್ಟು ಬೇಗ ಹುಕ್ಕೋಗ್ಬಿಡತ್ತೆ. ನಾವು ಸ್ಟವ್ ಇದು ಆಫ್ ಮಾಡಿ ನೋಡ್ಕೊಳ್ಳೋಷ್ಟರಲ್ಲೇ ಹುಕ್ಕೋಗ್ಬಿಡತ್ತೆ. ಬಟ್ ಇಲ್ಲಿ ನಾವು ವೆಯ್ಟ್ ಮಾಡಿ ಕೊನೆಗೆ ತುಪ್ಪ ಎಲ್ಲ ಕೂಡ ಬಿಸಿ ಮಾಡ್ಕೊಂಡು ಮಾವ ನೋಡ್ತಾಯಿದ್ರು. ಹೇಗೋ ಹಾಗೋ ಹೀಗೋ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅಂತೂ ಇದು ಹಾಲು ಹುಕ್ ಬಂತು. ಸೊ ಅದಕ್ಕೆ ಸಕ್ಕರೆ ಎಲ್ಲನೂ ಹಾಕಿಬಿಟ್ಟು ಇಟ್ಟಿದ್ವಿ. ಬಂದವ್ರಿಗೆ ಕೊಡಬೇಕಲ್ವ ಪ್ರಸಾದ ರೀತಿಯಲ್ಲಿ ಅಂದ್ಬಿಟ್ಟು ಕೊಡೋಕ್ಕೆ ರೆಡಿ ಮಾಡಿ ಎಲ್ಲ ಏನೇನು ಬೇಕೆಲ್ಲ ತೊಗೊಂಬಂದ್ರಿ. ಸೊ ಫಸ್ಟು ಮನೆ ಒಳಗಡೆ ಬರಬೇಕಾದ್ರೆ ನೀರು ಮತ್ತು ಉಪ್ಪು ಇದೆಲ್ಲ ತರಬೇಕು ಅಂತ ಹೇಳ್ತಾರಲ್ಲ. ಹಾಗಾಗಿ ಅದೆಲ್ಲನೂ ತೊಗೊಂಬಂದು ಒಂದು ಸ್ವಲ್ಪ ಇಟ್ಟಿದ್ವಿ ಏನೇನು ಬೇಕೋ ಎಲ್ಲ ಅಂತ. ಇನ್ನು ಊಟಗಳಿಗಂತೂ ಕ್ಯಾಂಟೀನ್ಗೆ ಆರ್ಡ್ರ್ ಕೊಟ್ಬಿಟ್ಟಿದ್ರು ನಮ್ಮ ಯಜಮಾನ್ರು ಮತ್ತು ನಮ್ಮ ಅತ್ತೆ. ಯಾಕಂದರೆ ಮನೇಲಿ ಮಕ್ಕಳನ್ನ ಹಾಕ್ಕೊಂಡು ನಾವು ಮಾಡೋದಕ್ಕಾಗೋದಿಲ್ಲ. ಕರೆದಿದ್ದು ಸ್ವಲ್ಪ ಜನನೇ, ಆ ಸ್ವಲ್ಪ ಜನಕ್ಕೂ ಕ್ಯಾಟ್ರಿಂಗ್ ಒಪ್ಪಿಸ್ಬಿಟ್ಟಿದ್ವಿ. ಸೊ ಊಟಗಳೆಲ್ಲ ಕೂಡ ಮಧ್ಯಾಹ್ನದಷ್ಟೊತ್ತಿಗೆ ಬಂತು, ತುಂಬ ಚೆನ್ನಾಗಿತ್ತು. ಸೊ ಬಂದವ್ರಿಗೆಲ್ಲ ಊಟ ಎಲ್ಲ ಇಟ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ತಾಯಿದ್ವಿ. ಸೊ ಇವತ್ತಂತೂ ನಮ್ಮ ಜೀವನದಲ್ಲಿ ಒಂದು ಕನಸಂತೂ ನೆರವೇರಿರೋ ದಿನಾನೇ ಅಂತ ಹೇಳ್ಬೋದು. ನಮ್ಮೆಲ್ರಿಗಂತೂ ತುಂಬಾ ಖುಷಿ ಆಯಿತು. ಸೊ ಇದು ಎಲ್ಲ ಅಲ್ಲೆಲ್ಲ ಉಕ್ಕಿ ಬಂದಿದ್ದಾದಮೇಲೆ ಪೂಜೆ ಎಲ್ಲದು
ಎಲ್ಲನೂ ಆರತಿ ಕೊಟ್ಟು ಮುಗಿಸ್ತಾಯಿದ್ರು. ಸೊ ಆಮೇಲೆ ದೇವ್ರ ಹತ್ರ ಇದೆಲ್ಲ ಆದಮೇಲೆ ಆರತಿ ಬೆಳಗ್ಬಿಟ್ಟು ದೃಷ್ಟಿ ತೆಗಿಬೇಕು ಅಂತ 5 ಜನನ ಕರೆದ್ರು. ಸೊ ನಾವೇ ಎಲ್ಲ ಸೇರಿ 5 ಜನ ಸೇರಿಕೊಂಡು ಎಲ್ಲ ಆರತಿ ಬೆಳಗ್ಬಿಟ್ಟು ದೃಷ್ಟಿನ ತೆಗಿತಾ ಇದ್ವಿ. ಇದೆಲ್ಲನೂ ನಮಗೆ ಹೊಸದಾಗಿರೋದ್ರಿಂದ ಒಂದು ಸ್ವಲ್ಪ ಹಾಗೆ ಹೀಗೆ ಎಡವಟ್ಟು ಆಗ್ತಾಯಿತ್ತು. ಬಟ್ ಕೇಳ್ಕೊಂಡು ನಿಧಾನವಾಗಿ ಅವ್ರು ಹೇಳ್ದಾಗೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅಲ್ಲೆಲ್ಲ ಆದಮೇಲೆ ಮನೆಗೆ ದಿಷ್ಟಿ ಎಲ್ಲನೂ ತೆಗೆದ್ಬಿಟ್ಟು ಕುಂಬಳಕಾಯಿನ ಮಾಮೂಲಿಯಾಗಿ ಎಲ್ಲ ದಿಷ್ಟಿ ತೆಗೆದು ಹೊಡೆಯೋದು ಕಾಮನ್ ಅಲ್ವಾ. ಸೊ ಇದೆಲ್ರಿಗೂ ಗೊತ್ತಿರೋ ವಿಚಾರನೇ. ಸೊ ನಮ್ಮ ಮನೆಗೂ ಹಾಗೆ ಮಾಡಿದ್ರು. ಹೊಡೆದ್ಬಿಟ್ಟು ಅದೆಲ್ಲ ಚೂರು ಪೀಸಸ್ ಎಲ್ಲ ತೆಗೆದ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲನೂ ಇಡಬೇಕು ಅಂತ ಹೇಳಿದ್ರು. ಅದ್ರ ಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲನೂ ಹಾಕಿಬಿಟ್ಟು ಅದನ್ನು ಪೀಸಸ್ ಎಲ್ಲ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಮನೆ ಹತ್ರ ಇಟ್ಬಿಟ್ಟು ಬರೋಕ್ಕೆ ಹೇಳ್ತಾಯಿದ್ರು. ಸೊ ಇದು ಆ್ಯಕ್ಚುಲಿ ಎಲ್ಲರೂ ಮಾಡೋದೇ ದಿಷ್ಟಿ ತೆಗೆದ್ಮೇಲೆ ಕುಂಬಳಕಾಯಿ ಬಿದ್ದು. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ. ಸೊ ಹಾಗೆ ನಮ್ಮ ಮನೇಲಿ ಕೂಡ ಮಾಡಿದ್ರು. ಇದು ಸುಮಾರು ವರ್ಷದ ಕನಸು. ನಮ್ಮ ಅತ್ತೆ ಮಾವ ನಮ್ಮ ಯಜಮಾನ್ರು ಮತ್ತು ಮದುವೆ ಆದಾಗಿಂದ ನನಗೆ ಎಲ್ರಿಗೂ ಇದು ಸುಮಾರು ವರ್ಷದ ಕನಸು. ಇವತ್ತು ನೆರವೇರ್ತಾ ಇರೋದ್ರಿಂದ ನಮ್ಗೆಲ್ಲರಿಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಸೊ ಅದೇ ರೀತಿ ಪೂಜೆ ಎಲ್ಲನೂ ಸಿಂಪಲ್ಲಾಗಾದರೂ ಚೆನ್ನಾಗಾಗಬೇಕು, ಯಾವುದೇ ಎಡವಟ್ಟಾಗದೆ ಅಂತ ಕೂಡ ಆಸೆ ಇತ್ತು. ಹಾಗೋ ಹೀಗೋ ಪೂಜೆ ಎಲ್ಲನೂ ಮುಗೀತು. ಈಗಿನ್ನ ಅರ್ಚಕರಿಗೆ ದಕ್ಷಿಣೆ ಎಲ್ಲ ಕೊಟ್ಟು ಆಶೀರ್ವಾದ ತಗೋಬೇಕು ಅಂತ ಮಾಡ್ತಾಯಿದ್ರು. ಸೊ ಅವ್ರಿಗೆ ಪೂಜೆ ಎಲ್ಲನೂ ಚೆನ್ನಾಗಿ ಮಾಡಿಸಿದ್ದಕ್ಕೆ ಅನ್ನಗಳೆಲ್ಲ ಕೊಟ್ಬಿಟ್ಟು ದಕ್ಷಿಣೆ ಕೊಟ್ಟು ಆಶೀರ್ವಾದ ಅಂತೂ ತಗೊತಾಯಿದ್ರು. ಸೊ ನಾವೆಲ್ಲನೂ ತಗೊಬೇಕಾಗಿತ್ತು. ಬಟ್ ಆಗಲಿಲ್ಲ, ಪರವಾಗಿಲ್ಲ, ದೇವ್ರ ಹತ್ರ ಎಲ್ಲನೂ ತಗೊಂಡಿದ್ವಿ. ಸೊ ಈಗ ಪೂಜೆ ಕೂತಿದ್ದಿದ್ದು ಅತ್ತೆ ಮಾವ ಅಲ್ವಾ. ಸೊ ಅವರು ಆಶೀರ್ವಾದ ಎಲ್ಲನೂ ತಗೊಂಡು ಮಾಡ್ತಾಯಿದ್ರು. ಸೊ ಇದೆಲ್ಲನೂ ಆದಮೇಲೆ ಕೊನೆಗೆ ಇನ್ನು ಅತ್ತೆಗೆ ಮಾವನಿಗೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು, ಅಂದರೆ ಅತ್ತೆಗೆ ಎಲ್ಲ ಕೊಟ್ಬಿಟ್ಟು ಎಲ್ರೂ ದಿಷ್ಟಿ ತೆಗಿಬೇಕು ಅಂತ ಹೇಳಿದರು. ಹಾಗಾಗಿ ನಾವೊಂದು 5 ಜನ ಅತ್ತೆಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಎಲ್ರಿಗೂ ದಿಷ್ಟಿ ಎಲ್ಲ ತೆಗಿಬೇಕು ಅಂತ ಕೊಡ್ತಾಯಿದ್ವಿ. ಎಲ್ಲರೂ ಸೇರಿಕೊಂಡು ನನ್ನೂ ಸೇರಿಸಿ ನಾವೊಂದು 5 ಜನ ಕೊಟ್ವಿ. ಆಮೇಲೆ ನಾವು 5 ಜನ ಸೇರಿಕೊಂಡು ಇಬ್ರಿಗೂ ದಿಷ್ಟಿ ತೆಗೆದ್ವಿ. ನನ್ನ ಮಗ ಅಂತೂ ಎಲ್ಲೂ ಮಿಸ್ ಮಾಡಲ್ಲ ಅವ್ರ ಅಜ್ಜಿನ ತಾತನ. ಸೊ ಅವ್ರ ಹತ್ರನೇ ಕೂತ್ಕೊಂಡು ಸೆಟ್ಲಾಗಿರ್ತಾನೆ. ಹಾಗಾಗಿ ಅವನು ಸೇರಿಸ್ಬಿಟ್ಟು ಇಬ್ರಿಗೂ ತೆಗೆದ್ಬಿಟ್ಟು ಪೂಜೆ ಅಂತೂ ಮುಗಿಸಿದ್ವಿ. ಆಮೇಲೆ ಕಾಫಿ ಪಂಚಾಮೃತ ಕುಡಿಯೋರಿಗೆ ಪಂಚಾಮೃತ, ಹಾಲು ಕುಡಿಯೋರಿಗೆ ಹಾಲು, ಇದೆಲ್ಲ ಕೂಡ ಕೊಟ್ವಿ. ಎಲ್ಲ ಕುಡಿದ್ಬಿಟ್ಟು ರೆಡಿ ಮಾಡ್ತಾಯಿದ್ರು. ಸೊ ಆಮೇಲೆ ಬರೋರಿಗೆಲ್ಲನೂ ಮಧ್ಯಾಹ್ನ ಮೇಲೆ ಊಟಗಳೆಲ್ಲನೂ ರೆಡಿ ಮಾಡಿಬಿಟ್ಟು ಕೆಳಗಡೆ ಮನೆಯಲ್ಲಿ ಊಟ ಎಲ್ಲ ಕೊಟ್ಟು ಅರಿಶಿನ ಕುಂಕುಮ ಕೊಟ್ಟು ಕಳಿಸಿದ್ವಿ. ಪೂಜೆ ಅಂತೂ ಇವತ್ತು ತುಂಬ ಚೆನ್ನಾಗಾಯಿತು ನಮ್ಮ ಮನೆ ಗೃಹ ಪ್ರವೇಶ ಇದು. ಆಮೇಲೆ ನಾವು ಮೆಮೊರೇಬಲ್ ಆಗಿ ಫೋಟೋಸ್ ಎಲ್ಲನೂ ತಗೊಂಡ್ವಿ. ಸೊ ಫೈನಲಿ ಇದು ನಮ್ಮ ಕನಸಿನ ಮನೆ ಫ್ರೆಂಡ್ಸ್. ಹೇಗಿದೆ ಏನು ಅಂತ ನನಗೆ ಕಾಮೆಂಟ್ ಮಾಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಬಾಯ್ ಬಾಯ್.